ಈ ಒಂದು ಗಲಗ ಗ್ರಾಮಕ್ಕೆ ಒಳ್ಳೆಯ ಒಂದು ಕೀರ್ತಿ ತರ್ತಕ್ಕಂಥ ಮಗಳನ್ನಾಗಿ ಬೆಳೆಸಿದ್ದೀರಿ. ಶಿವಮ್ಮ ಮತ್ತು ನರಸಪ್ಪ ಇವರಿಗೆ ಈ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳಾಗಿ ಚೆನ್ನಾಗಿ ಬೆಳೀತಕ್ಕಂಥ ಒಂದು ಕೆಲಸ ಮಾಡಿದರೆ ಮುಂದೆ ದೊಡ್ಡ ಗಾಯಕಿಯಾಗಿ ಅವರು ಹೊರಹೊಮ್ಮಲಿ ಈ ವೇದಿಕೆ ಮುಖಾಂತರ ಶುಭ ಹಾರೈಸೋಣ. ಇವರಿಗೆ ಇನ್ನೊಂದು ವಿಷಯ, ಅಣ್ಣ ತಂಗಿ ಹಿಂದಿರ್ಬೇಕನ್ನೋದ್ರ ಬಗ್ಗೆ ನಾನು ಅವಾಗ ಹೇಳಿದ್ರೆ ಸ್ವಲ್ಪ ಸ್ಟೋರಿ ಹೇಳ್ತಿದ್ದೆ. ಅಣ್ಣ ತಂಗಿ ಹಿಂದಿರ್ಬೇಕಂತ ಹೇಳಿ ಸಮಯ ಆಗಿದೆ. ಇವರು ಅಣ್ಣ ಚೆನ್ನಪ್ಪ ಅನ್ನುವಂಥವರು ತಂಗಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿ ಬೆಳೆಸಿ ಅವ್ರನ್ನ ಗಾಯನ ಸ್ಪರ್ಧೆಗೆ ಒಂದು ಅನುಕೂಲ ಮಾಡಿಕೊಟ್ಟರು. ಆ ಚೆನ್ನಪ್ಪ ಅವರಿಗೂ ಒಂದು ಚಪ್ಪಾಳೆಯನ್ನು ಧರಿಸಿ ವೇದಿಕೆ ಮೇಲೆ ನೀವು ಇಂಥ ಗಾಯಕಿಯನ್ನು ಒಂದು ಪ್ರೋತ್ಸಾಹ ನಿಮ್ಮೆಲ್ಲರಿಗೂ ಒಂದು ಚಪ್ಪಾಳೆಯನ್ನು. ಶ್ರೀರಕ್ಷೆ ಮತ್ತು ಆಶೀರ್ವಚನ ಮಾಡಿರ್ತಕ್ಕಂಥ ಪೂಜರಿಗೆ ಅಭಿನಂದನೆಗಳು. ನನ್ನ ಕುಟುಂಬ ತುಂಬಾನೇ ಸಪೋರ್ಟ್ ಮಾಡಿದೆ, ಹಾಗೂ ಮುಖ್ಯವಾಗಿ ವೀರೇಶ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಲ್ಲಿ ಕಲೆ ಅನ್ನೋದಿರುತ್ತೆ, ಅದನ್ನ ಹೊರಹಾಕದೆ ಎಲೆಮೆರೆ ಕಾಯಿಯಂತೆ ಹಲವಾರು ಮನೆಯಲ್ಲಿ ಉಳಿದಿರುವಂತಹ ಪ್ರತಿಭೆಗಳು ಕೂಡ ಇದ್ದಾವೆ. ಅಂತ ಪ್ರತಿಭೆಗಳಿಗೆ ನಿಮ್ಮಂತ ತಂದೆ ತಾಯಿಗಳ ಸಪೋರ್ಟ್ ತುಂಬಾನೇ ಮುಖ್ಯ ಬೇಕಾಗುತ್ತೆ. ಎಲ್ರಿಗೂ ಅಂತಹ ವಿದ್ಯಾರ್ಥಿಗಳಿದ್ರೆ, ಅಂತಹ ಪ್ರತಿಭೆಗಳಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಅವರಲ್ಲಿರುವಂತಹ ಕಲೆನ ಅಲ್ಲೇ ಕೊಂದು ಹಾಕಬೇಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಬಾಬಣ್ಣವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಇಲ್ಲಿ 2 ಪ್ರತಿಭೆಗಳಿದ್ದಾವೆ ಅಂತ. ನಮ್ಮ ಕೋರಸ್ಗೆ ಈ ಸಾರಿ ನಮಗೆ ಸಪೋರ್ಟ್ ಮಾಡೋಕ್ಕೆ ಸಿಂಗರ್ಸ್ ಬರಲಿಲ್ಲ. ಅಂತ ಮೂಮೆಂಟಲ್ಲಿ ಕೋರಸ್ ಇಲ್ಲ ಅಂತ ಅಂದಾಗ ನಮ್ಮಲ್ಲಿ 2 ಮಕ್ಕಳಿದ್ದಾರೆ, ಕವಲಿ ಹಾಡ್ತಾರೆ, ನೀವು ಸ್ವಲ್ಪ ಟ್ರೈ ಮಾಡಿ, ಯಾಕೆ ನೋಡಬಾರ್ದು ಅಂತೇಳಿ ಕೇಳಿ 2 ಮಕ್ಕಳ ಕಳಿಸ್ಕೊಟ್ರು, ಯಸ್ಮಿನ್ ಮತ್ತೆ ನಿಖತ್. ತುಂಬಾ ಚೆನ್ನಾಗಿ ಕೋರಸ್ ಕೊಟ್ಟಿದ್ದಾರೆ ನಮ್ಮ ಜೊತೆ. ಅವ್ರಿಗೆ ದೊಡ್ಡ ಚಪ್ಪಳೆ ಬರಲಿ ನಮ್ಮ ಕಡೆಯಿಂದ. ಈ ಥರ ಹಲವಾರು ಪ್ರತಿಭೆಗಳಿರ್ತವೆ. ಅಂತ ಪ್ರತಿಭೆಗಳನ್ನ ನೀವು ಹೊರತರಬೇಕಂತ ಕೇಳ್ಕೊತೀನಿ. ನಮ್ಮಂತಹ ಹಿರಿಯ ಕಲಾವಿದರನ್ನು ಇನ್ನು ಬೆಳೆಯೋಕೆ ನಿಮ್ಮಂತರ ಆಶೀರ್ವಾದ ಮತ್ತು ಸಹಕಾರ ತುಂಬಾನೇ ಮುಖ್ಯ. ನನಗೆ ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದು ನಮ್ಮಣ್ಣ ಚಂದ್ರಸ್ಮಣ್ಣ. ಇವತ್ತ ಇಲ್ಲಿ ಹಾಡಕ್ಕಾಗಿ ಇದು ನಮ್ಮೂರಲ್ಲಿ ಬಂದು ಒಂದು ಸ್ಟೇಜ್ ಸಿಗ್ತಿದೆ, ಹಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಬೇಸ್ಮೆಂಟ್ ಗಿಡ ನೆಟ್ಟಿರೋದು ಅಣ್ಣ, ಅದನ್ನ ಹಾಕಿ ನೀರಾಕಿ ಬೆಳೆಸಿರೋದು ವೀರೇಶ್ ದೇವರಮನೆಯವರು. ತುಂಬಾ ಖುಷಿ ಆಗುತ್ತೆ. ನನ್ನ ಕುಟುಂಬ ಕೂಡ ನನಗೆ ಹಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ನಾನು ತುಂಬಾ ಪ್ರಯತ್ನ ಕೂಡ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿದ್ರೆ ಖಂಡಿತ ಇನ್ನೂ ಎತ್ತರಕ್ಕೆ ಬೆಳಿತೀವಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.